ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಫಿ ನಾಡಿನ ಪ್ರಸಿದ್ಧ ಪ್ರವಾಸಿ ತಾಣ ಮಾಣಿಕ್ಯ ಧಾರದಲ್ಲಿ ಕೇರಳದ ಬಾಲಕಿ ಸಾವನ್ನಪ್ಪಿದ ಪ್ರಕರಣ ಹಾಗೂ ಕೊಡಗಿನ ಶರಣ್ಯ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಇಲಾಖೆಯು ಚಾರಣಿಗರ ಸುರಕ್ಷತೆಗಾಗಿ ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ರೂಪಿಸಲಾಗಿರುವ ಈ ನಿಯಮಗಳು ಇನ್ಮುಂದೆ ಚಾರಣದ ಸ್ವರೂಪವನ್ನೇ ಬದಲಿಸಲಿದ್ದು, ಪ್ರತಿಯೊಬ್ಬ ಚಾರಣಿಗನ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರ ಸೂಚನೆಯಂತೆ ರೂಪಿಸಲಾಗಿರುವ ಈ ವ್ಯವಸ್ಥೆಯು ಮುಂದಿನ 3 ರಿಂದ 4 ವಾರಗಳಲ್ಲಿ ಸಂಪೂರ್ಣವಾಗಿ ಜಾರಿಗೆ ಬರಲಿದೆ. ಇನ್ನು ಮುಂದೆ ಚಾರಣ ಕೈಗೊಳ್ಳಲು ಇಚ್ಛಿಸುವವರು ಅರಣ್ಯ ವಿಹಾರ ಪೋರ್ಟಲ್ ಮೂಲಕವೇ ಕಡ್ಡಾಯವಾಗಿ ನೋಂದಣಿಯನ್ನ ಮಾಡಿಕೊಳ್ಳಬೇಕು. ಪ್ರತಿ ಚಾರಣಿಗನ ಮೊಬೈಲ್ನಲ್ಲಿ ಇಲಾಖೆಯ ಪಥದರ್ಶಕ ಆ್ಯಪ್ ಇರುವುದು ಕಡ್ಡಾಯವಾಗಿದ್ದು, ನಿಯಮ ಮೀರುವವರನ್ನ ಈ ಆ್ಯಪ್ ಮೂಲಕ ಕಪ್ಪು ಪಟ್ಟಿಗೆ ಸೇರಿಸಿ ಮುಂದಿನ ಚಾರಣಕ್ಕೆ ನಿರ್ಬಂಧವನ್ನ ವಿಧಿಸಲಾಗುತ್ತದೆ. ವಿಶೇಷವೆಂದರೆ 10 ಮಂದಿಯ ಪ್ರತಿ ಗುಂಪಿಗೆ ಒಬ್ಬ ಅಧಿಕೃತ ಮಾರ್ಗದರ್ಶಕ ಇರಲಿದ್ದು, ಅವರು ಪ್ರತಿ ಅರ್ಧ ಗಂಟೆಗೊಮ್ಮೆ ವಾಕಿಟಾಕಿ ಮೂಲಕ ಮೂಲ ಶಿಬಿರಕ್ಕೆ ಚಾರಣಿಗರ ಮಾಹಿತಿಯನ್ನ ರವಾನಿಸಬೇಕಾಗುತ್ತದೆ. ಮೂಲ ಸೌಕರ್ಯಗಳ ವಿಷಯದಲ್ಲೂ ಮಹತ್ವದ ಬದಲಾವಣೆಯನ್ನ ತರಲಾಗಿದ್ದು, ಚಾರಣ ಪಥದ ಪ್ರತಿ 200 ಮೀಟರ್ಗೆ ದಾರಿ ಸೂಚಕಗಳನ್ನು ಕೂಡ ಅಳವಡಿಸಲಾಗುತ್ತಿದೆ ಹಾಗೂ ಪ್ರತಿ 2 ಕಿಲೋಮೀಟರ್ಗೆ ಒಂದು ವಿಶ್ರಾಂತಿ ತಾಣ ಕೂಡ ನಿರ್ಮಿಸಲಾಗುತ್ತದೆ. ಚಾರಣಿಗರು ಕಾಡಿನೊಳಗೆ ಬೆಂಕಿ ಬೊಟ್ಟಣ, ಸಿಗರೇಟ್ ಅಥವಾ ಪಟಾಕಿಗಳನ್ನು ಒಯ್ಯುವಂತಿಲ್ಲ ಮತ್ತು ಅಬ್ಬರದ ಸಂಗೀತಕ್ಕೆ ಸಂಪೂರ್ಣವಾಗಿ ನಿಷೇಧ ಕೂಡ ಹೇರಲಾಗಿದೆ. ತುರ್ತು ಸಂದರ್ಭದಲ್ಲಿ ಗುಂಪಿನಿಂದ ದಾರಿ ತಪ್ಪಿದರೆ ಬಳಕೆ ಮಾಡಲು ಪ್ರತಿಯೊಬ್ಬ ಚಾರಣಿಗನಿಗೂ ಕೂಡ ಒಂದು ವಿಷಲ್ ಅನ್ನು ಕೂಡ ನೀಡಲಾಗುತ್ತೆ. ಪ್ರವಾಸಿಗರು ಕಾಡಿನ ಪರಿಸರಕ್ಕೆ ಹೊಂದಿಕೆಯಾಗುವ ಅಥವಾ ಎದ್ದು ಕಾಣುವ ಜಾಕೆಟ್ಗಳನ್ನು ಧರಿಸುವುದು ಮತ್ತು ತಮ್ಮ ಆರೋಗ್ಯದ ಮಾಹಿತಿಯನ್ನು ಮುಂಚಿತವಾಗಿ ಮಾರ್ಗದರ್ಶಕರಿಗೆ ತಿಳಿಸುವುದು ಕಡ್ಡಾಯವಾಗಿದೆ. ಇನ್ನು ಇಲಾಖೆಯ ಈ SOP ಪಾಲನೆಯಲ್ಲಿ ಅಧಿಕಾರಿಗಳು ಅಥವಾ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದರೆ ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತದೆ. ಈ ಹೊಸ ಕ್ರಮಗಳು ಚಿಕ್ಕಮಗಳೂರಿನಂತಹ ಪ್ರವಾಸಿ ತಾಣಗಳಲ್ಲಿ ಚಾರಣವನ್ನು ಮತ್ತಷ್ಟು ಸುರಕ್ಷಿತ ಮತ್ತು ಶಿಸ್ತುಬದ್ಧಗೊಳಿಸುವ ನಿರೀಕ್ಷೆ ಇದೆ. ಟ್ರೆಕ್ಕಿಂಗ್ SOP ನಾನು ಬಿಡುಗಡೆ ಮಾಡಿದ್ದೇನೆ. ಇವತ್ತು ಯಾರ್ಯಾರು ಚಾರಣಿಗರಿದ್ದಾರೆ ಅವರೆಲ್ಲರೂ ಎಚ್ಚರಿಕೆಯಿಂದ ನಮ್ಮ SOP ಪ್ರಕಾರ ಅವರು ಕಾರ್ಯಗತ ಮಾಡಬೇಕು, ನಡಿಬೇಕು. SOP ಅವರು ಅನುಪಾಲನೆ ಮಾಡದೇ ಇದ್ರೆ ಅವರು ಚಾರಣಿಗರೇ ಇರ್ಬೋದು, ಅಧಿಕಾರಿಗಳೇ ಇರ್ಬೋದು, ಗೈಡ್ಸ್ ಇರ್ಬೋದು, ಅತ್ಯಂತ ಕಟ್ಟುನಿಟ್ಟಿನ ಕಠಿಣವಾದಂತ ಕ್ರಮ ತಗೊಳ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದೇವೆ.